ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. 7 ಹಾಗೂ 8ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಸಲಾಯಿತು. ಆದರೆ ಯಾವುದೇ ಕುರುಹು ಸಿಕ್ತಿಲ್ಲ. ಸದ್ಯ 9ನೇ ಪಾಯಿಂಟ್ನತ್ತ ಎಸ್ಐಟಿ ಚಿತ್ತ ನೆಟ್ಟಿದ್ದು ಕುತೂಹಲ ಹೆಚ್ಚಿಸ್ತಾ ಇದೆ. ಹಾಗಾದ್ರೆ ಎಸ್ಐಟಿ ಕಾರ್ಯಾಚರಣೆ ಹೇಗಿತ್ತು ನೋಡಿ. ಸುತ್ತಲೂ ಎಳೆದಿರುವ ಹಸಿರು ಪರದೆ, ಅದರತ್ತ ಗುದ್ದಲಿ ಪಿಕಾಸಿ ಹಿಡಿದು ಹೋಗುತ್ತಿರುವ ಕಾರ್ಮಿಕರು. ನೇತ್ರಾವತಿ ನದಿ ತೀರದ ಕಾಡುಗಳಲ್ಲಿ ಅಧಿಕಾರಿಗಳ ದಂಡು. 4ನೇ ದಿನವೂ ಧರ್ಮಸ್ಥಳದ ನಿಗೂಢ ಶವಗಳ ಹುಡುಕಾಟ ಕಾರ್ಯಾಚರಣೆಯಲ್ಲಿ ಎಸ್ಐಟಿ ತೊಡಗಿಕೊಂಡಿದ್ದ ರೀತಿ ಇದು. ಇವತ್ತು ಧರ್ಮಸ್ಥಳ ನೇತ್ರಾವತಿ ನದಿ ತೀರದಲ್ಲಿ ಅನಾಮಿಕ ಗುರುತು ಹಾಕಿದ್ದ ಪಾಯಿಂಟ್ ನಂಬರ್ 7ರಲ್ಲಿ ಭೂಮಿ ಅಗೆಯೋದಕ್ಕೆ ನಿರ್ಧರಿಸಲಾಗಿತ್ತು. 6ನೇ ಪಾಯಿಂಟ್ನಲ್ಲಿ ಶವದ ಕುರುಹುಗಳು ಸಿಕ್ಕ ಮೇಲೆ 7ರಲ್ಲೂ ಇರಬಹುದೇನೋ ಎಂಬ ಅನುಮಾನ ದಟ್ಟವಾಗಿತ್ತು. ಯಾಕಂದ್ರೆ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿದ್ದೇನೆ ಅಂದಿದ್ದ ಅನಾಮಿಕನ ಹೇಳಿಕೆ ಮೊದಲು ಗುರುತಿಸಿದ್ದ 5 ಜಾಗಗಳಲ್ಲಿ ಏನೂ ಸಿಗದಿದ್ದಾಗ ಅನಾಮಿಕ ಮುಸುಕುದಾರಿ ಮೇಲೆ ಧರ್ಮಸ್ಥಳ ಸುತ್ತಲಿನ ಜನ ಅನುಮಾನ ಪಟ್ಟಿದ್ರು. ಸುಳ್ಳು ಹೇಳ್ತಿದ್ದಾನೆ ಅಂದಿದ್ರು. ಧರ್ಮಸ್ಥಳದ ಹೆಸರಿಗೆ ಕಳಂಕ ತರಲು ಹುನ್ನಾರ ಅಂತ ಸಿಟ್ಟಾಗಿದ್ರು. ಮುಸುಕುಧಾರಿಯನ್ನ ಮಂಪರು ಪರೀಕ್ಷೆ ಮಾಡಬೇಕು ಅಂತಿದ್ರು. ಅನಾಮಿಕ ವ್ಯಕ್ತಿಯ ಮುಖ ತೋರಿಸಲಿ, ಅವನ ಬಂಡವಾಳ ನಾವು ಬಯಲು ಮಾಡ್ತೀವಿ ಅಂತಾನು ಜನ ಆಕ್ರೋಶ ಹೊರಹಾಕ್ತಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಂತೂ ಮುಸುಕುದಾರಿ ವ್ಯಕ್ತಿಯನ್ನೇ ಒಂದು ರೀತಿ ಅಪರಾಧಿ ಜಾಗದಲ್ಲೂ ನಿಲ್ಲಿಸಿದ್ರು. ಆದರೆ ಪಾಯಿಂಟ್ ನಂಬರ್ 1ರಲ್ಲಿ ಕೆಲವು ದಾಖಲೆಗಳು ಸಿಕ್ಕಿದ್ದು. ಯಾವುದೇ ಶವದ ಅಸ್ಥಿ ಪಂಜರಗಳು ಸಿಗಲಿಲ್ಲ ಅಂದಾಗ ಧರ್ಮಸ್ಥಳ ಜನರ ಮನಸ್ಸಲ್ಲಿದ್ದ ಸಿಟ್ಟು, ಕೋಪ, ಆಕ್ರೋಶಗಳು ಅನುಮಾನ ಪಡುವ ಮಟ್ಟಿಗೆ ಬದಲಾಯಿತು. ಯಾವಾಗ ಪಾಯಿಂಟ್ ನಂಬರ್ 6ರಲ್ಲಿ ಮೃತದೇಹದ ಅವಶೇಷಗಳು ಪತ್ತೆಯಾಯಿತು, ಆಗಿನಿಂದ ಮುಸುಕುದಾರಿ ವ್ಯಕ್ತಿಯ ಸುತ್ತ ಸತ್ಯವೇಗಿದೆ ಎಂಬ ನಂಬಿಕೆ ಬರೋದಿಕ್ಕೆ ಶುರುವಾಗಿದೆ. ಹೀಗಾಗಿ ಇವತ್ತು ಪಾಯಿಂಟ್ ನಂಬರ್ 7ರಲ್ಲಿ ಅಗೆಯೋದಕ್ಕೆ ಶುರು ಮಾಡಿದಾಗ ಇಲ್ಲೂ ಶವದ ಕುರುಹುಗಳೇನಾದರೂ ಸಿಗಬಹುದೇನೋ ಎಂಬ ನಿರೀಕ್ಷೆಗಿತ್ತು. ಆದ್ರೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಸುತ್ತಲೂ ಹಸಿರು ಪರದೆಯನ್ನ ಕಟ್ಟಿ ಭೂಮಿ ಅಗೆದು ನೋಡಿದ್ರೆ ಅಲ್ಲಿ ಅಸ್ಥಿ ಪಂಜರದ ಕುರುಹುಗಳು ಸಿಗಲಿಲ್ಲ. ಮೊದಲು 3 ಅಡಿ ಗುಂಡಿ ತೋಡಿದ ಕಾರ್ಮಿಕರು ಅಲ್ಲಿ ಏನೂ ಸಿಗದಿದ್ದಾಗ ದೂರುದಾರನ ಇಚ್ಛೆಯಂತೆ ಮತ್ತೆ 3 ಅಡಿಯವರೆಗೂ ತೋಡಿದ್ರು. 6 ಅಡಿ ಗುಂಡಿಯಲ್ಲೂ ಏನೂ ಸಿಗದಿದ್ದಾಗ ಪಾಯಿಂಟ್ ನಂಬರ್ 7ರಲ್ಲಿ ಅಸ್ಥಿ ಪಂಜರಗಳು ಸಿಗೋದಿಲ್ಲ ಎಂಬ ತೀರ್ಮಾನಕ್ಕೆ ಬರಲಾಯಿತು. ಮಧ್ಯಾಹ್ನ ಊಟದ ನಂತರ ಎಸ್ಐಟಿ ತಂಡ ಪಾಯಿಂಟ್ ನಂಬರ್ 8ರ ಕಡೆಗೆ ಸಾಗಿತ್ತು. ಅಲ್ಲೂ ಮತ್ತದೇ ಹಸಿರು ಪರದೆಯನ್ನ ಹಾಕಲಾಯಿತು. ಭೂಮಿಯ ಮೇಲ್ಮೈಯನ್ನ ಸವರಲು ಹಿಟಾಚಿಯನ್ನ ತಂದ್ರು. ಸ್ವಲ್ಪ ಗುಂಡಿ ತೋಡಿದಾಗ ಪಿಕಾಸಿಗೆ ಏನೋ ಸಿಕ್ಕಿದ ಅನುಭವವಾಗಿತ್ತು. ಆದ್ರೆ ಅದು ಮನುಷ್ಯನ ಅಸ್ಥಿ ಪಂಜರವಾಗಿರ್ಲಿಲ್ಲ, ಬದಲಿಗೆ ಮರದ ಬೇರುಗಳು ಸಿಕ್ಕಿದ್ವು. ಹೀಗಾಗಿ ಹಿಟಾಚಿ ಬಳಸಿ ಗುಂಡಿ ತೋಡಲು ಶುರು ಮಾಡಿದ್ರು. ಆದರೆ 8ನೇ ಪಾಯಿಂಟ್ನಲ್ಲಿ ಭೂಮಿ ಅಗೆದರೂ ಏನೂ ಸಿಗಲಿಲ್ಲ. 7, 8ರಲ್ಲಿ ಇವತ್ತು ಗುಂಡಿ ಅಗೆದು ನೋಡಿದ್ರೆ ಏನೂ ಸಿಗಲಿಲ್ಲ ಅಂತಾದ್ರು. 6ರಲ್ಲಿ ಸಿಕ್ಕ ಮೂಳೆಗಳು ಯಾರದ್ದು, ಯಾರ ಅಸ್ಥಿ ಪಂಜರ ಅದು ಎಂಬ ಪ್ರಶ್ನೆಯ ಬಗ್ಗೆಯೂ ಎಸ್ಐಟಿ ತಲೆ ಕೆಡಿಸಿಕೊಂಡಿದೆ. ಧರ್ಮಸ್ಥಳದಲ್ಲಿ ಸಿಕ್ಕಿದ ಕಳೇಬರದ ತನಿಖೆಗೆ ವೇಗ. ಧರ್ಮಸ್ಥಳದ ನೇತ್ರಾವತಿ ನದಿ ದಡದಲ್ಲಿರುವ ರಹಸ್ಯ ಹುಡುಕಾಡ್ತಿದ್ದಾಗ 6ನೇ ಪಾಯಿಂಟ್ನಲ್ಲಿ ಮೊದಲ ಅಸ್ಥಿ ಪಂಜರ ಪತ್ತೆಯಾಗಿತ್ತು. 2 ದಿನ ಭೂಮಿ ಅಗೆದು ಬರಿಗೈಯಲ್ಲಿ ಹಿಂತಿರುಗಿದ್ದ ಎಸ್ಐಟಿ ತಂಡಕ್ಕೆ 3ನೇ ದಿನ ಅಗೆದ ಮೊದಲ ಗುಂಡಿಯಲ್ಲೇ ಅಸ್ಥಿಗಳು ಸಿಕ್ಕಿದ್ವು. ಅಲ್ಲಿಂದ ನಂತರ ಎಸ್ಐಟಿಯ ತನಿಖೆಯ ದಿಕ್ಕು ಬದಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಸೂಕ್ಷ್ಮವಾಗಿ ತನಿಖೆ ಮಾಡ್ತಿದ್ದು ಸಿಕ್ಕಿರುವ ಕಳೇಬರದ ಮೇಲೆಯೂ ತನಿಖೆ ಶುರುವಾಗಿದೆ. ಮೇಲ್ನೋಟಕ್ಕೆ ಸಿಕ್ಕಿರುವ ಅಸ್ಥಿ ಪಂಜರ ಪುರುಷನಿಗೆ ಹೋಲಿಕೆ ಆಗ್ತಿದೆ ಅಂತ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಅನುಮಾನ ಪಟ್ಟಿದೆ. ಸಿಕ್ಕಿರುವ ಕಳೇಬರ ಯಾರದ್ದು, ಎಷ್ಟು ವಯಸ್ಸಿನ ವ್ಯಕ್ತಿಯದ್ದು ಅನ್ನೋದರ ಬಗ್ಗೆಯೂ ಎಸ್ಐಟಿ ತನಿಖೆ ಶುರು ಮಾಡಿದ್ದು. ಒಟ್ಟು 3 ಆಯಾಮಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಪ್ರಾಥಮಿಕವಾಗಿ ತನಿಖೆಗೆ ವೇಗ ಕೊಟ್ಟಿದ್ದಾರೆ. ಮೊದಲ ಹಂತದಲ್ಲಿ ಮೂಳೆ ಸಿಕ್ಕ ಸ್ಥಳದಲ್ಲಿ ಅನಾಮಿಕನ ವಿಚಾರಣೆ ಮಾಡಿದ್ದು. ನಿನ್ನೆ ರಾತ್ರಿಯೂ ಬೆಳ್ತಂಗಡಿ ಠಾಣೆಯಲ್ಲಿ ಮುಸುಕುಧಾರಿಗೆ ಎಸ್ಐಟಿ 16 ಪ್ರಶ್ನೆಗಳನ್ನ ಹಾಕಿದ್ಯಂತೆ. ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿದ ಮೂಳೆಗಳು ಯಾರದ್ದು, ಅರಣ್ಯ ಭೂಮಿಯಲ್ಲಿ ಮೃತದೇಹ ಹೂತಿದ್ದು ಯಾಕೆ, ಎಷ್ಟು ವರ್ಷದ ಹಿಂದೆ ಹೂತಿದ್ದೆ, ಯಾರ ಮೃತದೇಹ ಅದು, ಶವ ಗಂಡಿನದ್ದು ಹೆಣ್ಣಿನದ್ದು, ನಿನಗೆ ಸಿಕ್ಕಿದ್ದು ಹೇಗೆ, ಶವ ಎಲ್ಲಿಂದ ತಂದಿದ್ದು, ತಂದಾಗ ಯಾವ ಸ್ಥಿತಿಯಲ್ಲಿತ್ತು,
ಈಗ ಸಿಕ್ಕಿರುವ ಕಳೆಬರದ ಬಗ್ಗೆ ನಿನಗೆ ಹೇಳಿದ್ಯಾರು? ಶವ ಹೂತಿಟ್ಟ ಮೇಲೆ ನೀನು ಯಾರನ್ನ ಸಂಪರ್ಕಿಸಿದ್ದೆ? ಹೀಗೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಕಳೆಬರದ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನ ಹಾಕಿ ಉತ್ತರವನ್ನು ಪಡೆದುಕೊಂಡಿದ್ದಾರೆ. ಅನಾಮಿಕಾ ನೀಡಿದ ಮಾಹಿತಿ ಆಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳು 2ನೇ ಹಂತದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. 2ನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿ ಇಲಾಖೆ ಅಧಿಕಾರಿಗಳನ್ನ ವಿಚಾರಣೆ ನಡೆಸಿ ಕೆಲವು ದಾಖಲೆಗಳನ್ನ ಕೇಳಿದೆ. ಎಸ್ಐಟಿ ತನಿಖೆಗೆ ಸಹಕಾರಿಯಾಗುವ ಸಲುವಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಪಿಡಿಒ ಬಳಿ ಮಾಹಿತಿ ಕೇಳಿರುವ ಎಸ್ಐಟಿ 1985ರಿಂದ 2000ರವರೆಗೆ ಸಿಕ್ಕಿರುವ ಅನಾಥ ಶವಗಳೆಷ್ಟು ಎಂದು ಪ್ರಶ್ನಿಸಿದೆ. ಇನ್ನು ಸ್ಮಶಾನ ಮಂಜೂರಾಗುವ ಮೊದಲೇ ಎಲ್ಲೆಲ್ಲಿ ಅಂತ್ಯಕ್ರಿಯೆಯಾಗಿತ್ತು? ಅನಾಥ ಶವಗಳ ಪೈಕಿ ಯಾರದ್ದಾದ್ರೂ ಗುರುತು ಪತ್ತೆಯಾಗಿದ್ಯಾ? ಸಿಕ್ಕಿರುವ ಶವಗಳನ್ನ ಎಲ್ಲಿ ಹೇಗೆ ಅಂತ್ಯ ಸಂಸ್ಕಾರ ಮಾಡಿದ್ದೀರಾ? ಇದೆಲ್ಲದರ ಬಗ್ಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಇತ್ತಾ ಎಂಬ ಬಗ್ಗೆಯೂ ಪ್ರಶ್ನಿಸಲಾಗಿದೆ. ಇದೆಲ್ಲದರ ಬಗ್ಗೆ ಸಮಗ್ರ ವರದಿ ಸಲ್ಲಿಸುವಂತೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಸೂಚನೆ ನೀಡಲಾಗಿದೆ. ಇದಾದ ನಂತರ ಇವತ್ತು ಸಂಜೆ ಎಸ್ಐಟಿ ಅಧಿಕಾರಿಗಳ ತಂಡ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ 1995ರಿಂದ 2014ರವರೆಗಿನ ಯುಡಿಆರ್ ದಾಖಲೆಗಳನ್ನ ಪಡೆದುಕೊಂಡು ಹೋಗಿದೆ. ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್ ಎಲ್ಲಾ ದಾಖಲೆಗಳನ್ನ ಸಂಗ್ರಹಿಸಿದ್ದು ಇದೇ ಮೊದಲ ಬಾರಿಗೆ ಗ್ರಾಮ ಪಂಚಾಯತ್ ಕಡೆಯಿಂದಲೂ ಎಸ್ಐಟಿ ಅನಾಥ ಶವಗಳ ಮಾಹಿತಿ ಸಂಗ್ರಹಕ್ಕೆ ಕೈ ಹಾಕಿದೆ. ಇದಿಷ್ಟು ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರುವ ಕಳೆ ಬರಹದ ತನಿಖೆಯ 2ನೇ ಹಂತವಾದ್ರೆ 3ನೇ ಹಂತದಲ್ಲಿರೋದು ಎಫ್ಎಸ್ಎಲ್ ವರದಿ. ಸದ್ಯಕ್ಕೆ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರುವ ಕಳೆ ಬರಹಗಳನ್ನ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯ ಪ್ರಯೋಗಾಲಯದಲ್ಲಿ ಸಂಗ್ರಹಿಸಿಡಲಾಗಿದೆ. ಮಣಿಪಾಲದಲ್ಲೇ ಎಫ್ಎಸ್ಎಲ್ನಿಂದ ಪರೀಕ್ಷೆ ನಡೆಯುತ್ತ ಅಥವಾ ಬೆಂಗಳೂರಿನ ಎಫ್ಎಸ್ಎಲ್ ಪ್ರಧಾನ ಕಚೇರಿಗೆ ರವಾನಿಸ್ತಾರಾ ಅಂತ ನೋಡಬೇಕಿದೆ. ಸದ್ಯಕ್ಕೆ ಸಿಕ್ಕಿರುವ ಮೂಳೆಗಳನ್ನ ಭದ್ರತೆಯಲ್ಲಿ ಇಡಲಾಗಿದೆ. ಇವತ್ತು ಯಾವುದೇ ಮೂಳೆಗಳು ಸಿಗದೇ ಇದ್ದರೂ ನಾಳೆ ಮತ್ತೆ ತನಿಖೆ ಮುಂದುವರೆಸಲಿದೆ ಎಸ್ಐಟಿ ಟೀಮ್. ಒಟ್ನಲ್ಲಿ ಧರ್ಮಸ್ಥಳದ ಹೂತಿಟ್ಟ ರಹಸ್ಯ ಪ್ರಕರಣ ಎಷ್ಟು ಜಟಿಲವೋ ಈಗ ಸಿಕ್ಕಿರುವ ಮೂಳೆಗಳ ರಹಸ್ಯ ಭೇದಿಸೋದು ಎಫ್ಎಸ್ಎಲ್ಗೆ ಅಷ್ಟೇ ಕಠಿಣ. ಸದ್ಯಕ್ಕೆ ಶೋಧ ನಡೆಯುತ್ತಿದ್ದು ಇನ್ನು 5 ಪಾಯಿಂಟ್ಗಳಲ್ಲಿ ಉತ್ಖನನ ಆದ್ಮೇಲೆ ಅನಾಮಿಕನ ದೂರಿನ ವಿಚಾರದಲ್ಲಿ ಮತ್ತಷ್ಟು ಸ್ಪಷ್ಟತೆಗಳು ಸಿಗಲು ಸಾಧ್ಯ. ಕಿಶನ್ ಶೆಟ್ಟಿ ಜೊತೆ ಗಂಗಾಧರ ವಾಗಟ, ನ್ಯೂಸ್ 18 ಧರ್ಮಸ್ಥಳ. ಅನಾಮಿಕಾ ಗುರುತಿಸಿದ ಸ್ಪಾಟ್ 1ರಲ್ಲಿ ಪಾನ್ ಕಾರ್ಡ್, ಡೆಬಿಟ್ ಕಾರ್ಡ್ ಹಾಗೂ ಕೆಂಪು ರವಿಕೆ ಪತ್ತೆಯಾಗಿದ್ವು. ಇದು ನೆಲಮಂಗಲಕ್ಕೆ ಲಿಂಕ್ ಸಿಕ್ಕಿದೆ. ಆದರೆ ಇದೇ ಸಾಕ್ಷ್ಯ ಬೇರೆಯದ್ದೇ ತಿರುವನ್ನ ಪಡ್ಕೊಂಡಿದೆ. ಕ್ಷಣ ಕ್ಷಣಕ್ಕೂ ಕುತೂಹಲ, ಏನಾಗುತ್ತೆ ಅನ್ನೋ ಸಾಲು ಸಾಲು ಪ್ರಶ್ನೆಗಳ ಗೊಂದಲ. ಧರ್ಮಸ್ಥಳದ ದಟ್ಟ ಕಾನನದಲ್ಲಿ ಹುದುಗಿದ್ದ ಶವಗಳ ರಹಸ್ಯ ಒಂದೊಂದಾಗಿಯೇ ಮೇಲೇಳ್ತಿವೆ. ರಾಜ್ಯ ಮಾತ್ರವಲ್ಲ, ಇಡೀ ದೇಶವೇ ಎಸ್ಐಟಿ ಕಾರ್ಯಾಚರಣೆಯನ್ನ ಕಣ್ಬಿಡದೆ ನೋಡ್ತಿದೆ. ಸದ್ಯ ಸ್ಪಾಟ್ 1ರಲ್ಲಿ ಸಿಕ್ಕ ಸಾಕ್ಷ್ಯಗಳ ಅಸಲಿ ಸತ್ಯ ಹೊರಬಿದ್ದಿದೆ. ಧರ್ಮಸ್ಥಳದ ಸ್ಪಾಟ್ 1ರ ರಹಸ್ಯಕ್ಕೆ ಬಿಗ್ ಟ್ವಿಸ್ಟ್. ಪಾನ್ ಡೆಬಿಟ್ ಕಾರ್ಡ್ಗೆ ನೆಲಮಂಗಲ ಲಿಂಕ್. ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟ ಕೇಸ್ ದಿನದಿಂದ ದಿನಕ್ಕೆ ಕುತೂಹಲ ಕೆರಳಿಸ್ತಿದೆ. ಯಾವ ಸ್ಪಾಟ್ನಲ್ಲಿ ಏನ್ ಸಿಗತ್ತೆ ಅಂತ ಪ್ರತಿಯೊಬ್ಬರು ಕಣ್ಣರಳಿಸಿ ಕಾಯ್ತಾಗಿದ್ದಾರೆ. ಶವ ರಹಸ್ಯ ಭೇದಿಸಲು ಮಾಸ್ಕ್ ಧರಿಸಿ ಬಂದವ ಗುರುತಿಸಿದ ಜಾಗದಲ್ಲಿ ಭೂಮಿ ಬಗೆದು ಸಾಕ್ಷಿಗಳಿಗಾಗಿ ತಡಕಾಡುತ್ತಿದ್ದಾರೆ. ಈ ಮಧ್ಯೆ ಸ್ಪಾಟ್ 1ರಲ್ಲಿ ಸಿಕ್ಕ ಮಹತ್ವದ ದಾಖಲೆ ಭಾರೀ ಸಂಚಲನ ಸೃಷ್ಟಿಸಿದೆ. ಒಂದು ಪಾನ್ ಕಾರ್ಡ್, ಒಂದು ಡೆಬಿಟ್ ಕಾರ್ಡ್ ಹಾಗೂ ಕೆಂಪು ರವಿಕೆ ಸಾಕ್ಷ್ಯಕ್ಕೆ ಬೇರೆಯದ್ದೇ ತಿರುವು ಸಿಕ್ಕಿದೆ. ಸುರೇಶ್ ಹೆಸರಲ್ಲಿ ಪಾನ್ ಕಾರ್ಡ್ ಹಾಗೂ ಲಕ್ಷ್ಮಿ ಹೆಸರಲ್ಲಿ ಒಂದು ಡೆಬಿಟ್ ಕಾರ್ಡ್ ಸಿಕ್ಕಿದ್ವು. ಇದೇ ಸಾಕ್ಷ್ಯಗಳ ಜಾಡು ಹಿಡಿದು ಎಸ್ಐಟಿ ಅಧಿಕಾರಿಗಳು ಬಂದಿದ್ದೆ ನೆಲಮಂಗಲ ತಾಲೂಕಿನ ದಾಬಾಸ್ಪೇಟೆಗೆ. ಕಾರ್ಡ್ಗಳನ್ನ ಹಿಡಿದು ಬಂದ ಅಧಿಕಾರಿಗಳಿಗೆ ಅದಾಗಲೇ ಶಾಕ್ ಆದಿತ್ತು. ಪಾನ್ ಕಾರ್ಡ್ ವಾರಸುದಾರ ಸುರೇಶ್ 2025ರ ಮಾರ್ಚ್ನಲ್ಲೇ ಜಾಂಡಿಸ್ನಿಂದಾಗಿ ಮೃತಪಟ್ಟಿರೋದು ಗೊತ್ತಾಗಿದೆ. ಅಲ್ಲದೆ ಡೆಬಿಟ್ ಕಾರ್ಡ್ ಹೊಂದಿದ್ದ ಸುರೇಶ್ ತಾಯಿ ಸಿದ್ದಲಕ್ಷ್ಮಮ್ಮ ಇನ್ನೂ ಜೀವಂತವಾಗಿದ್ದಾರೆ. ಅವನು 3 ವರ್ಷದಿಂದನೂ ಡ್ರಿಂಕ್ಸ್ ಮಾಡೋನು, ಜಾಂಡಿಸ್ ಆಯಿತು. ಮತ್ತೆ ಒಂದು 2-3 ಕಡೆ ನಾನು ತೋರಿಸ್ದೆ. 2 ದಿವಸ ಹುಷಾರು ಮಾಡಿದ್ರೆ, 2 ತಿಂಗಳು ಹುಷಾರು ಮಾಡಿದ್ರೆ ತಿರುಗಿ ಮತ್ತೆ ಕುಡಿಯೋದು, ತಿರುಗಿ ಮತ್ತೆ ಜಾಂಡಿಸ್ ಜಾಸ್ತಿ ಆಯಿತು. ಜಾಸ್ತಿ ಕೆಳಗೆ ಬಿದ್ದೋದ್ನಲ್ಲ, ತಾಯಿ ತಂದೆ ನೀವು ನೋಡಿದ್ರೆ ಯಾರು ನೋಡ್ತಾರೆ ಅಂತ ಎಲ್ಲ ನಮಗೆ ಊರಾಗೆಲ್ಲ ಅಂಗಡಿ ತಗ ಬಂದು ಹೇಳೋರು. ಆಯಿತು ಎತ್ತಿದ ಕಿಚ್ಕಿನ್ನೇನು ಅಂತ ತಂದು ಮನೆಗೆ ಹಾಕ್ಕೊಂಡು 1 ವರ್ಷ ಅನ್ನ ಹಾಕ್ತೆ ಇಲ್ಲೇನೆ. 1 ವರ್ಷ ನೋಡಿ ಇಲ್ಲೇ ಸತ್ತಿದ್ದು.
ಗಂಗಮರಿಯಪ್ಪ ಮತ್ತು ಸಿದ್ದಲಕ್ಷ್ಮಮ್ಮರ ಏಕೈಕ ಪುತ್ರ ಸುರೇಶ್. ಚಿಕ್ಕ ವಯಸ್ಸಿನಲ್ಲೇ ಕುಡಿತದ ಚಟಕ್ಕೆ ಬಿದ್ದವನು ಸರಿಯಾಗಿ ಮನೆಗೆ ಬರ್ತಿರ್ಲಿಲ್ವಂತೆ. ಮನೆಯಲ್ಲಿ ಬುದ್ಧಿ ಮಾತು ಹೇಳಿದ್ದಕ್ಕೆ ಕಳೆದ 2 ವರ್ಷಗಳಿಂದ ಮನೆ ಬಿಟ್ಟು ಹೋಗಿದ್ದಂತೆ. ವಾಪಸ್ ಬಂದಾಗ ಜಾಂಡೀಸ್ನಿಂದ ಬಳಲುತ್ತಿದ್ದ. ಹೀಗಾಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ರು. ಅದೆಷ್ಟೇ ಪ್ರಯತ್ನ ಪಟ್ಟರು ಸುರೇಶ್ ಬದುಕುಳಿಯಲಿಲ್ಲ. ಹೀಗಾಗಿ ತೋಟದಲ್ಲೇ ಕುಟುಂಬಸ್ಥರೇ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಸರ್ ಅವ್ನು ಕಳ್ಕೊಂಡಿರ್ಬೋದು ಸರ್. ಅವನು ಟ್ರಿಪ್ ಹೋಗ್ತಿದ್ದ, ಹುಡುಗರ ಜೊತೆಲ್ಲ ಟ್ರಿಪ್ ಹೋಗ್ತಿದ್ದ, ಕಳೆದೋಗಿದೆ ಅಂತಲೂ ನಮ್ಮ ಅಮ್ಮನ ಹತ್ರ ಒಂದು ಸಲ ಹೇಳಿದ್ದಾನೆ. ಅದಾದಮೇಲೆ ಡೆಬಿಟ್ ಕಾರ್ಡ್ ಎಲ್ಲ ನಾವು ಇದು ಬ್ಲಾಕ್ ಮಾಡಿಸಿದ್ದೀವಿ ಸರ್. ಅದು ಅವನೇ ಯೂಸ್ ಮಾಡ್ತಿದ್ದೆ ಸರ್. ನಮ್ಮ ತಂದೆ ತಾಯಿ ಏನು ಓದಿಲ್ಲ, ಅದು ಕಾರ್ಡ್ ಎಲ್ಲ ಅವನೇ ಯೂಸ್ ಮಾಡ್ತಾಯಿದ್ದ. ಜಾಂಡೀಸ್ ಆಗಿತ್ತು, ಹೆವಿ ಡ್ರಿಂಕ್ಸ್ ಮಾಡ್ತಾಯಿದ್ದ, ಮನೆಯಿಂದ ಹೊರಗಡೆ ಇಟ್ಟಿದ್ರು. ಹಾಗಾಗಿ ಅವನಿಗೆ ಟ್ರೀಟ್ಮೆಂಟ್ ತಗೊಳ್ದೇ ಹಂಗಾಗಿದೆ ಸರ್. ದಾಬಾಸ್ಪೇಟೆಯಲ್ಲೇ ಸುರೇಶ್ ಮೃತಪಟ್ಟಿದ್ದು. ಅಲ್ಲಿಯೇ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಹಾಗಾದ್ರೆ ಸ್ಪಾಟ್ 1ರಲ್ಲಿ ದಾಖಲೆಗಳು ಸಿಕ್ಕಿದ್ ಹೇಗೆ ಅನ್ನೋ 10 ಪ್ರಶ್ನೆ ಎಸ್ಐಟಿ ಅಧಿಕಾರಿಗಳಲ್ಲಿ ಹುಟ್ಟಿಕೊಂಡಿವೆ. ಮೃತ ಸುರೇಶ್ನ ಪಾನ್ ಕಾರ್ಡ್ ಅಲ್ಲಿ ಹೋಗಿದ್ ಹೇಗೆ? ತಾಯಿ ಸಿದ್ದಲಕ್ಷ್ಮಮ್ಮ ಡೆಬಿಟ್ ಕಾರ್ಡ್ ಅಲ್ಲಿ ಸಿಕ್ಕಿದ್ ಹೇಗೆ? ಸುರೇಶ್ ಸಿದ್ದಲಕ್ಷ್ಮಮ್ಮಗೆ ದಕ್ಷಿಣ ಕನ್ನಡದ ಲಿಂಕ್ ಹೇಗೆ? ಧರ್ಮಸ್ಥಳಕ್ಕೆ ಸುರೇಶ್ ಹೋಗಿದ್ದು ಯಾವಾಗ? ಸುರೇಶ್ ಒಪ್ಪನೇ ಹೋಗಿದ್ನ ಅಥವಾ ಯಾರಾದ್ರೂ ಜೊತೆಗೆ ಇದ್ರ? ಸುರೇಶ್ ವಾಪಸ್ ಆದ್ರೂ ಪರ್ಸ್ ಕಾಡಲ್ಲಿ ಸಿಕ್ಕಿದ್ ಹೇಗೆ? ಧರ್ಮಸ್ಥಳಕ್ಕೆ ಹೋದಾಗ ಪರ್ಸ್ ಕಳ್ಳತನ ಆಗಿತ್ತ. ಹಾಗಾದ್ರೆ ಆ ಪರ್ಸ್ ಕದ್ದು ಕಾಡಿಗೆ ಹೋಗಿದ್ಯಾರು ಅನ್ನೋ ಪ್ರಶ್ನೆ ಕಾಡುತ್ತಿದೆ. ಸದ್ಯ ಇದೇ ಆಂಗಲ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದು. ಮತ್ಯಾವ ರಹಸ್ಯ ಹೊರಬರುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಶುರುವಾಗಿದೆ. ಪ್ರಕರಣದಲ್ಲಿ ಮಾಜಿ ಸಂಸದ ದೋಷಿ ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿದ್ದು ಪ್ರಜ್ವಲ್ಗೆ ಜೈಲೂಟವೇ ಫಿಕ್ಸ್ ಆಗಿದೆ. ಕೋರ್ಟ್ ತೀರ್ಪು ಬರ್ತಾ ಇದ್ದಂತೆ ಕಟಕಟಿಯಲ್ಲಿ ಪ್ರಜ್ವಲ್ ಕಣ್ಣೀರು ಹಾಕಿದ್ದಾರೆ. ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ. ಕೋರ್ಟ್ ತೀರ್ಪಿಗೆ ಕಣ್ಣೀರಿಟ್ಟ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ, ಹಾಸನದ ಮಾಜಿ ಸಂಸದ. ಅತ್ಯಾಚಾರ ಕೇಸಲ್ಲಿ ತಗಲಾಕೊಂಡು ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದ್ದ ರಾಜಕಾರಣಿ. ಎಲೆಕ್ಷನ್ ಹೊತ್ತಲ್ಲೇ ಪೆನ್ ಡ್ರೈವ್ ಸದ್ದಿಗೆ ಗಡಗಡ ನಡುಗಿದ್ದ ದಳಪತಿ ಕುಡಿ. ಸರಣಿ ಅತ್ಯಾಚಾರ ಆರೋಪ ಹೊತ್ತಿದ್ದ ಪ್ರಜ್ವಲ್ಗೆ ಕೆಆರ್ ನಗರ ಮೂಲದ ಸಂತ್ರಸ್ತೆ ನೀಡಿದ್ದ ದೂರು ಕಂಟಕವಾಗಿದೆ. ಅತ್ಯಾಚಾರ ಮಾಡಿದ್ದಲ್ಲದೆ ಅಪಹರಣ ಮಾಡಿದ್ದಾರೆ ಅಂತ 2024ರ ಮೇ 5ರಂದು ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿತ್ತು. ಸದ್ಯ ಇದೇ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಎದುರಾಗಿದೆ. ಅತ್ಯಾಚಾರ ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಇವತ್ತು ಮಹತ್ವದ ತೀರ್ಪು ನೀಡಿದೆ. ಪ್ರಜ್ವಲ್ ರೇವಣ್ಣ ಅಪರಾಧಿ ಎಂದು ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ತೀರ್ಪು ಪ್ರಕಟಿಸಿದ್ದಾರೆ. ಇಂದು ಬಿಗ್ ರಿಲೀಫ್ ಸಿಗೋ ನಿರೀಕ್ಷೆಯಲ್ಲಿದ್ದ ಪ್ರಜ್ವಲ್ಗೆ ಬರ ಸಿಡಿಲು ಬಡಿದಂತಾಗಿದೆ. ಅಪರಾಧಿ ಆಗ್ತಿದ್ದಂತೆ ಕೋರ್ಟ್ ಹಾಲ್ನಲ್ಲೇ ಕಣ್ಣೀರು ಹಾಕಿದ್ದಾರೆ. ಕಣ್ಣೀರೊರೆಸುತ್ತಲೇ ಕೋರ್ಟ್ ಹಾಲ್ನಿಂದ ಹೊರ ನಡೆದು ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 4 ಕೇಸ್ಗಳು ದಾಖಲಾಗಿದ್ದು 1 ಪ್ರಕರಣದ ತೀರ್ಪು ಮಾತ್ರ ಪ್ರಕಟವಾಗಿದೆ. ಮನೆ ಕೆಲಸದಾಕೆ ಮಾಡಿದ್ದ ಆರೋಪ ಸಾಬೀತಾಗಿದೆ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ತೀರ್ಪು ಪ್ರಕಟಿಸುವ ಮುನ್ನ 2 ಕಡೆ ವಕೀಲರಿಂದ ಕೆಲ ಸ್ಪಷ್ಟನೆ ಕೇಳಿತ್ತು. ಮೊಬೈಲ್ ಸಾಕ್ಷ್ಯ, ತಾಂತ್ರಿಕ ಸಾಕ್ಷ್ಯಗಳ ಬಗ್ಗೆ ಸ್ಪಷ್ಟನೆ ಕೇಳಿತ್ತು. ಗೂಗಲ್ ಮ್ಯಾಪ್ ಸಾಕ್ಷಿಯಾಗಿ ಪರಿಗಣಿಸಬಹುದೇ? ಅಲ್ಲದೆ ಮೊಬೈಲ್ ಸೀಸ್ ಮಾಡಿರುವ ಬಗ್ಗೆಯೂ ವಿವರಣೆ ಕೇಳಿತ್ತು. ಕೆಲಕಾಲ ವಿಚಾರಣೆಯನ್ನು ಮುಂದೂಡಿದ ಕೋರ್ಟ್ ಅಂತಿಮವಾಗಿ ಅಪರಾಧಿ ಅಂತ ತೀರ್ಪು ಕೊಟ್ಟಿದೆ. ಅಂತ ಕೆಳಸ್ತರದಲ್ಲಿರುವಂಥ ಮಹಿಳೆಗೆ ಯಾವ ರೀತಿ ಅತ್ಯಾಚಾರ ಸೆಕ್ಷನ್ 376N ಮತ್ತು ಕೆ ಅಂತ ಇತ್ತು, ಅದು ಡಾಮಿನೇಟಿಂಗ್ ಪೊಸಿಷನ್ ಇರುವಂತವರು ಮಾಡುವಂತ ಕೃತ್ಯ. ಮತ್ತೊಂದು ರಿಪೀಟೆಡ್ಲಿ, ಒಮ್ಮೆ ಅಲ್ಲ, 1 ಬಾರಿ ಮಾಡಿದ್ದಲ್ಲ, ಇದು ಹಲವು ಬಾರಿ ಮಾಡಿದ್ದು, 1ಕ್ಕಿಂತ ಹೆಚ್ಚು ಬಾರಿ ಮಾಡಿದಂತ ಅತ್ಯಾಚಾರ ಪ್ರಕರಣ. ವಿಡಿಯೋದಲ್ಲಿ ಇರತಕ್ಕಂಥ ಇಮೇಜು ಮತ್ತೆ ಅಕ್ಯೂಸ್ ನ ಇಮೇಜ್ಗಳು ಮತ್ತೆ ಅವರ ಮನೆ ಇಮೇಜ್ಗಳು ಇದೆಲ್ಲವನ್ನೂ ಸಹ ಮ್ಯಾಚ್ ಮಾಡಿದ್ದೀವಿ. ದಾಟ್ ಈಸ್ ದ ವೆರಿ ಕ್ರೂಷಿಯಲ್ ಎವಿಡೆನ್ಸ್. ನಮಗೆ ಡಿಜಿಟಲ್ ಎವಿಡೆನ್ಸ್ ಅಲ್ಲಿ ಅದು ಪ್ಲೇಡ್ ಎ ಕ್ರೂಷಿಯಲ್ ರೋಲ್. ಯಾವಾಗ ಪ್ರಜ್ವಲ್ ದೋಷಿ ಅಂತ ತೀರ್ಪು ಬಂತು, ಕುಟುಂಬ ಕಂಗಾಲಾಗಿದೆ. ಬೇಲ್ ನಿರೀಕ್ಷೆಯಲ್ಲಿ ದೇವರ ಮೊರೆ ಹೋಗಿದ್ದ ಭವಾನಿ ನಿರಾಸೆಯಲ್ಲೇ ವಾಪಸ್ಸಾಗಿದ್ದಾರೆ. ಇತ್ತ HD ರೇವಣ್ಣ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನಕ್ಕೆ ಶರಣಾಗಿದ್ದಾರೆ. ನನಗೇನು ಗೊತ್ತಿಲ್ಲ ಅಂತ ವಿಧಾನಸೌಧದಿಂದ ವಾಪಸ್ಸಾಗಿದ್ದಾರೆ. ದೋಷಿ ಅಂತ ಬಂದಿದೆ, ನಾನು ಮೇಲ್ಮನವಿ ಹೋಗ್ತೇನೆ. ದೋಷಿ ಅಂತ ಬಂದಿದೆ, ನಾನು ಮೇಲ್ಮನವಿ ಹೋಗ್ತೇನೆ. ತೀರ್ಪು ಏನಾದ್ರು ನೋಡಿದ್ರೆ ಕೇಳಿದ್ರೆ
ಪ್ರಜ್ವಲ್ ದೋಷಿ ಅನ್ನೋ ತೀರ್ಪು ಹೊರಬರ್ತಿದ್ದಂತೆ ಕಣ್ಣೀರು ಹಾಕಿದವರಿಗೆ ನ್ಯಾಯ ಸಿಕ್ಕಿದೆ ಅಂತ ವಕೀಲ ದೇವರಾಜೇಗೌಡ ಹೇಳಿದ್ದಾರೆ. ಯಾರೇ ಆಗಲಿ ಕೋರ್ಟ್ ಆದೇಶ ಪಾಲಿಸಲಿ ಅಂತ ಸುಮಲತಾ ಹೇಳಿದ್ರೆ ಈ ತೀರ್ಪಿನಿಂದ ಸಮಾಧಾನ ಸಿಕ್ಕಿದೆ ಅಂತಾರೆ ಮಹಿಳಾ ಪರ ಹೋರಾಟಗಾರ್ತಿ ರೂಪಾ ಹಾಸನ್. ಪ್ರಜ್ವಲ್ ರೇವಣ್ಣವರು ಕಣ್ಣೀರು ಹಾಕಿದ್ರು ಅಂತಂದ್ರೆ ನಾವು ಭಾವುಕರಾಗುವಂತ ಸನ್ನಿವೇಶ ಅಲ್ಲ. ಕಾರಣ ಯಾಕಂತಂದ್ರೆ ಸಾವಿರಾರು ಕುಟುಂಬಗಳು ಹಿಂದೆ ಕಣ್ಣೀರು ಹಾಕಿದಾವಲ್ಲ, ನಾವು ಅದನ್ನು ಕೂಡ ಯೋಚನೆ ಮಾಡ್ಬೇಕಲ್ಲ. ಒಂದು ಸಣ್ಣ ಸಮಾಧಾನ ನಮ್ಮೆಲ್ಲ ಹೋರಾಟಗಾರರಿಗೆ ಸಿಕ್ಕಿದೆ ಅನ್ಕೊಳ್ತೀನಿ. ಇನ್ನು ಇವತ್ತು ಜಡ್ಜ್ಮೆಂಟ್ ಬಂದಿದೆಯಲ್ಲ, ಅದಕ್ಕೆ ಸಂತ್ರಸ್ತೆಯರು ಮತ್ತು ಅವರ ಎಲ್ಲ ಕುಟುಂಬದ ನೊಂದವರ ಪರವಾಗಿ ನಾನಿವತ್ತು ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಬಿಗ್ ರಿಲೀಫ್ ಸಿಗೋ ಕನಸು ಕಾಣ್ತಿದ್ದ ಪ್ರಜ್ವಲ್ಗೆ ಬರಸಿಡಿಲು ಬಡಿದಂತಾಗಿದೆ. ನಾಳೆ ಎಷ್ಟು ವರ್ಷ ಶಿಕ್ಷೆ ಪ್ರಕಟ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅವನು ಪಕ್ಕ ಆಂಟಿ ಲವರ್. ಗಂಡ ಇದ್ದವಳ ಹಿಂದೆ ಬಿದ್ದವ ವಿಡಿಯೋ ಕಾಲ್ ಮಾಡಿ ಮಿಡ್ ನೈಟ್ ನಲ್ಲೂ ಮುದ್ದಾಡ್ತಾ ಇದ್ದ. ಆದ್ರೆ ಆ ಒಂದೇ ಒಂದು ವಿಡಿಯೋದಿಂದ ಹಾದಿ ಹೆಣವಾಗಿದ್ದಾನೆ. ಚಿಗುರು ಮೀಸೆ ಹೈದ ಆಂಟಿ ಆಗಿದ್ಲು ಫಿದಾ. ನೈಟ್ ಚಾಟಿಂಗ್, ಮಾಜಿ ಲವ್ವರ್ ಖಲಾಸ್. ಕಲಿಕಾಲ ಅನ್ನೋದೇ ಉಲ್ಟಾ ಪಲ್ಟಾ ಆಗೋಗಿದೆ ಕಣ್ರೆ. ಇದನ್ನೆಲ್ಲ ನೋಡ್ತಿದ್ರೆ ಹುಡ್ಗ ಹುಡ್ಗಿ ಲವ್ ಮಾಡೋ ಕಾಲ ಕಳೆದೋಗಿದೆ ಅನ್ಸುತ್ತೆ. ಈಗೀಗೆಲ್ಲ ಆಂಟಿಯರನ್ನೇ ಲವ್ ಮಾಡೋದೇ ಟ್ರೆಂಡ್. ಅದ್ರಲ್ಲೂ ರೀಲ್ಸ್ ಅಲ್ಲಿ ಥೈಥಕ ಅನ್ನೋ ಸುಪನಾತಿಯರ ಆಟ ಒಂದೆರಡಲ್ಲ ಬಿಡಿ. ಸೊಂಟ ಬಳುಕಿಸಿ ಪಡ್ಡೆ ಹುಡುಗರ ನಿದ್ದೆ ಗೆಡಿಸೋದಲ್ದೆ ಪ್ರೀತಿ ಪ್ರೇಮ ಅಂತ ಪ್ರಾಣಾನೂ ಹಿಂಡಿ ಬಿಡ್ತಾರೆ. ಹಾವೇರಿಯಲ್ಲಿ ಎಂಥದ್ದೇ ಐನಾತಿ ಆಂಟಿ ಹಿಂದೆ ಬಿದ್ದವ ಹಾದಿ ಹೆಣವಾಗಿದ್ದಾನೆ. ಸ್ಟೈಲ್ ಆಗಿ ಪಂಚೆ ಶಾಲ್ ಹಾಕೊಂಡು ಮದುಮಗನಂತೆ ಪೋಸ್ ಕೊಟ್ಟಿದ್ದಾನಲ್ಲ, ಇವನೇ ನೋಡಿ ಆಂಟಿ ಲವ್ವರ್. ಹೆಸರು ಮನೋಜ್. ಹೇಳಿಕೊಳ್ಳೋದಕ್ಕೆ ಹಾವೇರಿ ಯೂತ್ ಕಾಂಗ್ರೆಸ್ ಜಿಲ್ಲಾ ಸೆಕ್ರೆಟರಿ. ಕೆಲ ವರ್ಷಗಳ ಹಿಂದೆ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಅಶ್ವಿನಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ನಂತೆ. ಅವಳು ಅಷ್ಟೇ, ಜೀವ ಕೊಡ್ತೀನಿ ಮನು ಅಂತಿದ್ಲು. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ. ಮನಸ್ಸು ಕೊಟ್ಟವನಿಗೆ ಕೈಕೊಟ್ಟು ಇದೇ ಶಿವರಾಜ್ ಜೊತೆ ಸಪ್ತಪದಿ ತುಳಿದಿದ್ಲು. ಮದುವೆ ಮಾಡ್ಕೊಂಡು 3 ದಿನವೂ ನೆಟ್ಟಗೆ ಸಂಸಾರ ಮಾಡ್ಲಿಲ್ಲ. ಇತ್ಲಾಗೆ ಇವನು ಅತ್ಲಾಗೆ ಅವನು ಅಂತ ಅಲ್ಲಕ್ ಬುಲ್ಲಕ್ ಆಟ ಶುರು ಮಾಡಿದ್ಲು. ಡೇ ಅಂಡ್ ನೈಟ್ ಚಾಟಿಂಗ್ ನಲ್ಲಿ ಮನೋಜ್ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ಲು. ಇದು ಗಂಡ ಶಿವರಾಜ್ಗೆ ಗೊತ್ತಾಗಿ ಇಬ್ಬರಿಗೂ ವಾರ್ನಿಂಗ್ ಮಾಡಿದ್ನಂತೆ. ಆದ್ರೆ ಬೊಮ್ಮನಹಳ್ಳಿ ಆಂಟಿ ಆಸೆ ನೆತ್ತಿಗೇರಿಸಿಕೊಂಡಿದ್ದ ಮನೋಜ್ ಸುಮ್ಮನಾಗಿರ್ಲಿಲ್ಲ. ಹೇಗಾದ್ರೂ ಮಾಡಿ ಗಂಡ ಹೆಂಡತಿನ ದೂರ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದ. ಹೀಗಾಗಿ ಏಕಾಂತದಲ್ಲಿ ಕಳೆದ ತಮ್ಮಿಬ್ಬರ ಅಶ್ಲೀಲ ವಿಡಿಯೋವನ್ನ ಅಶ್ವಿನಿ ಗಂಡನಿಗೆ ಕಳಿಸಿದ್ನಂತೆ. ಯಾವಾಗ ಹೆಂಡತಿಯನ್ನ ಮತ್ತೊಬ್ಬನ ಪಲ್ಲಂಗದಲ್ಲಿ ನೋಡಿದ್ನೋ ಶಿವರಾಜ್ ಹೆಡೆಮೆಟ್ಟಿದ ಹಾವಿನಂತಾಗಿ ಹೋಗಿದ್ದ. ಮನೋಜ್ನ ನೆತ್ತರ ಕೋಡಿ ಹರಿಸಬೇಕು ಅಂತ ಪಣ ತೊಟ್ಟಿದ್ದ. ಅದರಂತೆ ತನ್ನ ಗ್ಯಾಂಗ್ ಜೊತೆ ಸೇರಿ ಜುಲೈ 25ರಂದು ಲಕ್ಕಿಕೊಪ್ಪ ಕ್ರಾಸ್ ಬಳಿ ಮನೋಜ್ನನ್ನ ಕಿಡ್ನಾಪ್ ಮಾಡಿದ್ದಾರೆ. ನನ್ನ ಹೆಂಡತಿನೇ ಬೇಕೇನೋ ಎಂದು ಮನಸೋ ಇಚ್ಛೆ ಥಳಿಸಿ ಹೆಣ ಕೆಡವಿದ್ದಾರೆ. ಬಳಿಕ ಸವಣೂರು ತಾಲೂಕಿನ ಕುಣಿಮೆಳ್ಳ ಹಳ್ಳಿ ಬಳಿಯ ಬ್ರಿಡ್ಜ್ ಮೇಲೆ ಕಾರು ನಿಲ್ಲಿಸಿ ವರದಾ ನದಿಗೆ ಶವ ಎಸೆದು ಎಸ್ಕೇಪ್ ಆಗಿದ್ರು. ಇನ್ನು 10 ನಿಮಿಷ ಬರ್ತಾನೆ ಅಂತ ಹೇಳ್ದೆ. ಯಾರು ಕೇಳಿದ್ರು ಅವ್ರ ಅಪ್ಪಾಜಿ ಹಚ್ಚದಾಗ ಹಂಗೆ ಹೇಳ್ಯಾರ, ಮಮ್ಮಿ ಕೇಳಿದಾಗ ಹಂಗೆ ಹೇಳಿದ್ದಾನ. ಆಪ್ರ 10 ಮಾತು ಮಾತಾಡ್ದ ಫೋನ್ ಕಟ್ ಆಗಿಬಿಡ್ತು. ಕಟ್ ಆಗೈತೆ ಅಂತ ರಿಟರ್ನ್ ಹಚ್ಚದಾಗ ಸ್ವಿಚ್ ಆಫ್ ಆಗಿಬಿಡ್ತು. ಇತ್ತ ಮನೆಯಲ್ಲಿ ಮಗ ಕಾಣ್ತಿಲ್ಲ, ಮೊಬೈಲ್ ರಿಂಗ್ ಆಗ್ತಿಲ್ಲ ಅಂತ ಕುಟುಂಬಸ್ಥರು ಭಯಗೊಂಡು ಕಂಪ್ಲೇಂಟ್ ಕೊಟ್ಟಿದ್ರು. ಇದರ ನಡುವೆ ವರದಾ ನದಿಯಲ್ಲಿ ಮನೋಜ್ ಮೃತದೇಹ ಪತ್ತೆಯಾಗಿತ್ತು. ತನಿಖೆಗೆ ಇಳಿದ ಪೊಲೀಸರಿಗೆ ಅಶ್ವಿನಿ ಆಂಟಿ ಲಿಂಕ್ ರಹಸ್ಯ ಬಯಲಾಗಿತ್ತು. ತನಿಖೆ ತೀವ್ರಗೊಳಿಸಿದ ಪೊಲೀಸರು 4 ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಶಿವರಾಜ್ ಅನ್ನವ ಇಷ್ಟೆಲ್ಲ ಧಮಕಿ ಕೊಡೋಂತ, ಆಮೇಲೆ ನಾನು ಬರ್ತಡೇ ದಿನಾನ ತೆಗಿತೀನಿ, ಬರ್ತಡೇ ದಿನ ನಿನ್ನ ಮರ್ಡರ್ ಮಾಡ್ತೀನಿ ಅಂತ ಹೇಳಿದ ಪ್ರೊಸೆಸಿಂಗು ಐತೆ ಸರ್. ಇದು ಈ ಥರ ಆ ಲೆಕ್ಕಕ್ಕೆ ಮುನ್ನ ಶುಕ್ರವಾರನ ಅವ್ರ ಅಭಿಹಾರಿ, ಶನಿವಾರ ದಿನ ಅವನು ಬರ್ತಡೇ ಐತಿ, ಶನಿವಾರ ದಿನ ಇಲ್ಲ ಸರ್. ಒಟ್ಟಾರೆ ಆಂಟಿ ಹಿಂದೆ ಬಿದ್ದು ಕಾಂಪೌಂಡ್ ಹಾರಿದವನು ಹಾದಿ ಹೆಣವಾಗಿದ್ದಾನೆ. ಮಗನ ಕಳೆದುಕೊಂಡ ಕುಟುಂಬ ಕಣ್ಣೀರಲ್ಲೇ ಕೈ ತೊಳೆಯುವಂತಾಗಿದೆ. ನಾಗರಾಜ್ ಮಾಕಾಪುರ, ನ್ಯೂಸ್ 18 ಕನ್ನಡ, ಹಾವೇರಿ.